ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರತ್ಕಾಲಾಯಾಮ್ ಪೂಜೆ ಅಂತ ಹೇಳ್ತಾನೆ. ಶರತ್ಕಾಲದಲ್ಲಿ ಪೂಜೆ ಮಾಡೋದು ಭಾಳ ವಿಶೇಷವಾದ ಒಂದು ಸಂಗತಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ನವರಾತ್ರಿ ಅಂದರೆ 9 ದಿವಸ, ದಸರಾ ಅಂದರೆ 10 ದಿವಸ ಅಂತ ಕರಿತೀವಿ ನಾವಿಲ್ಲಿ. ನಾಡದೇವತೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇರ್ತಕ್ಕಂಥದ್ದು. ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾನೆ. ಪ್ರತಿಯೊಂದು ಅವರವ್ರ ಸಂಪ್ರದಾಯ ಅವ್ರವ್ರ ಊರಲ್ಲಿ ಅವ್ರವ್ರ ದೇವಸ್ಥಾನದಲ್ಲಿ ಹೆಂಗೆ ನಡೀತು ಅದೇ ರೀತಿ ಮಾಡಬೇಕು ಅಂತ ಹೇಳ್ತಾನೆ. ಆ ನವದುರ್ಗೆ ಆವಾಹನೆ ಮಾಡಬೇಕು ಅಂತ ಹೇಳ್ತಾನೆ. ಮೊದಲನೇ ದಿವಸ ಅವ್ರು ಯಾರು ಅಂದರೆ ಪ್ರಥಮಂ ಶೈಲಪುತ್ರೇಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇಚರ್ತಕಂ, ಪಂಚಮಂ ಸ್ಕಂದಮಾತ್ರೇಚ, ಷಷ್ಠ್ಯಂ ಕಾತ್ಯಾಯಿನಿದ, ಸಪ್ತಮಂ ಕಾಳರಾತ್ರೇಚ, ಮಹಾಗೌರಿದಿ ಅಷ್ಟಮಂ, ನವಮಂ ಸಿದ್ಧದಾತ್ರೇಂಚ ಅವನದುರ್ಗಾ ಪ್ರಕೀರ್ತಿತ ಅಂತೇಳಿ 9 ದುರ್ಗೆನ ಆವಾಹನೆ ಮಾಡ್ತಕ್ಕಂಥದ್ದು ಹಿಂದಿಂದ ಬಂದಿರತಕ್ಕಂಥ ಪದ್ಧತಿ. ನವರಾತ್ರಿ ಸಂದರ್ಭದಲ್ಲಿ ಹಾಗೂ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಪೂಜೆ ನಡೀತಿದೆ. ಎಂದಿನಂತೆ ನಮ್ಮ ದೇವಸ್ಥಾನದ ಪ್ರಕಾರವಾಗಿ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಯಂತ್ರ ಅರ್ಚನೆ ಮಾಡ್ತೀವಿ ನಾವು. 9 ದಿವಸ ಶ್ರೀಚಕ್ರ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇರ್ತಕ್ಕಂಥದ್ದು. ಶ್ರೀಚಕ್ರ ಪೂಜೆ ಮಾಡ್ತಕ್ಕಂಥದ್ದು, ಹಾಗೆ ಸುವಾಸನೆ ಪೂಜೆ, ಕುಮಾರಿ ಪೂಜೆ ಮಾಡ್ತಕ್ಕಂಥದ್ದು. ಅರಮನೆಯಲ್ಲಿ ಮಹಾರಾಜರು ದರ್ಬಾರ್ ಉತ್ಸವ ನಡೆಸ್ತಾರೆ. ಅದೇ ರೀತಿ ನಾವು ದೇವಸ್ಥಾನದ ಬಲಗಡೆ ಇರ್ತಕ್ಕಂಥ ಈಶ್ವರ ದೇವಸ್ಥಾನದ ಮುಂದ್ಗಡೆ ಇರ್ತಕ್ಕಂಥ ಭಾಗದಲ್ಲಿ ದರ್ಬಾರ್ ಮಂಟಪ ಅಂತಿದೆ. ಆ ದರ್ಬಾರ್ ಮಂಟಪದಲ್ಲಿ ದೇವರ ತಗೊಂಡೋಗಿಟ್ಟು ದರ್ಬಾರ್ ಮಾಡ್ತಕ್ಕಂಥದ್ದು ಇಲ್ಲಿಂದ ಪದ್ಧತಿ. ಹಾಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಕಲರೆಲ್ಲ ಈಗ ಉಟ್ಕೊಂಡಿರ್ತಕ್ಕಂಥದ್ದು, ಕಲರೆಲ್ಲ ದೇವ್ರಿಗಿಲ್ಲ ಯಾವುದುವೆ, ಕಲರೆಲ್ಲ ಈಗ ಉಟ್ಕೊಂಡಿರ್ತಕ್ಕಂಥದ್ದು. ಆ ಅಲಂಕಾರದಲ್ಲಿ ಏನು ಹೇಳ್ತಾನೆ ಅಂದರೆ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತೃಕ ಅಂತೇಳಿ 7 ಅಲಂಕಾರ ಮಾಡ್ತಕ್ಕಂಥದ್ದು. 8ನೇ ದಿವಸ ದುರ್ಗಾ ಅಲಂಕಾರ ಮಾಡ್ತಕ್ಕಂಥದ್ದು. 9ನೇ ದಿವಸ ಮಹಾಲಕ್ಷ್ಮಿ ಅಲಂಕಾರ ಮಾಡ್ತಕ್ಕಂಥದ್ದು. 10ನೇ ದಿವಸ ವಿಜಯದಶಮಿ ಹತ್ರ ತಮಗೆ ಗೊತ್ತಿದೆ. ಅಶ್ವಾರೋಹಣದ ಮೇಲೆ ತಾಯಿಗೆ ಹೋಗ್ತಕ್ಕಂಥದ್ದು ವಿಜಯದಶಮಿ ಅಂತ ಹೇಳ್ತಾರೆ. ಈ ಸರಿ ತಮಗೆ 11 ದಿವಸ ಅಂತ ನೀವು ತೋರಿಸ್ತಾ ಇರ್ತಕ್ಕಂಥದ್ದು. 2 ದಿನ ಪಂಚಮಿ ಹೊಂದಿದೆ. ಆ ದೇವಸ್ಥಾನದ ಸಂಪ್ರದಾಯದಂತೆ 2 ದಿನವೂ ಅದೇ ಅಲಂಕಾರ ಮಾಡ್ತಾರೆ. ಕೆಲವು ಕಡೆ ಪಂಚಮಿ 8 ಗಂಟೆ ಅವ್ರಿಗೆ ಇರೋದ್ರಿಂದ 2 ದಿವಸನೂ ಅದೇ ಅಲಂಕಾರ ಮಾಡ್ತಾರೆ. ಅಲ್ಲಿಗೆ ಮುಂದಕ್ಕೆ ನಿಮಗೆ ನಾನು ಏನು ಹೇಳಿದೆ ಅದು ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿನ ವಿಶೇಷವಾಗಿ. ನಾಳೆ ಬೆಳಗ್ಗೆ ಎಂದಿನಂತೆ 10:10ರಿಂದ 10:40 ಸಲ್ಲುವ ಶುಭ ಮುಹೂರ್ತದಲ್ಲಿ ದಸರಾಗೆ ಚಾಲನೆ ಕೊಡಲಾಗ್ತದೆ. ತಾಯಿ ಪೂಜೆ ಮಾಡುವ ಮುಖಾಂತರ, ದೀಪ ಬೆಳಗಿಸುವ ಮುಖಾಂತರ, ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ದಸರಾಗೆ ಚಾಲನೆ ಇರ್ತಕ್ಕಂಥದ್ದು ಇಲ್ಲೇ ಬಂದಿರತಕ್ಕಂಥ ಪದ್ಧತಿಯಾಗಿರ್ತಕ್ಕಂಥದ್ದು. ಹಾಗೆ 9 ದಿನಗಳ ಕೂಡ ವಿಶೇಷವಾಗಿ ಪೂಜೆ ಉತ್ಸವಾದಿಗಳೆಲ್ಲ ನಡ್ಕೊಂಡು ಹೋಗ್ತಿದೆ. 10ನೇ ದಿವಸ ಬೆಳಗ್ಗೆ ಇಲ್ಲಿಂದ ನಾವು ಪೂಜೆ ಮಾಡಿ ಅಮ್ಮನವ್ರನ್ನ ತಮಗೆಲ್ಲ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ನಾವು ಅವಳನ್ನ ಕಳಿಸ್ಕೊಡ್ತೀವಿ. ಅದು ಅರಮನೆಗೆ ಹೋಗಿ ಸೇರಿಕೊಂಡು ಅಲ್ಲಿನ ಒಂದು ಪೂಜೆ ಸಂಪ್ರದಾಯ ಎಲ್ಲ ಮುಗಿಸ್ಕೊಂಡು ವಿಜಯ ಯಾತ್ರೆ ಹೊಡ್ತಕ್ಕಂಥದ್ದು ವಿಜಯದಶಮಿ ಯಾತ್ರೆ ಅಂತ ಹೇಳ್ತೀವಿ. ಬೆಳಗ್ಗೆ ನಮಗೆ 5:05 ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಹಾಗೆ ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ನಾಳೆ ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಿ ಅಂದರೆ ಹಂಸದ ಮೇಲೆ ಕೂತಿರ್ತಕ್ಕಂಥದ್ದು ನಾಳೆ ಅಲಂಕಾರ ಆಗಿ, ಆಮೇಲೆ ಮಹೇಶ್ವರಿ, ಆಮೇಲೆ ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ದುರ್ಗಾ, ಕಾಳರಾತ್ರಿ, ಆಮೇಲೆ ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಲಂಕಾರ ಮಾಡ್ತಕ್ಕಂಥ ಇಲ್ಲಿನ ಒಂದು ಪದ್ಧತಿಯಾಗಿರ್ತಕ್ಕಂಥದ್ದು. ಇದು ನವರಾತ್ರಿ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ದೇವಸ್ಥಾನಕ್ಕೆ ಬರೋಕ್ಕಾಗದೇ ಆದರೂ ಚಾಮುಂಡೇಶ್ವರಿ ಫೋಟೋ ಅಥವಾ ಲಕ್ಷ್ಮೀ ಫೋಟೋ, ಕಾಳಿ ಫೋಟೋ ಇಟ್ಟು ಪೂಜೆ ಮಾಡಿ ತಮಗೆ ಅನುಕೂಲ ಆದಾಗ ಬಂದು ಯಾವ ದೇವಸ್ಥಾನ ಹತ್ತಿರ ಇದೆ ಅಲ್ಲೋಗಿ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ. ನಾವು ಯಾಕೆ ಉಪವಾಸ ಇದ್ದು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒತ್ತು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿ ಶರತ್ಕಾಲಾಯಾಮ್ ಪೂಜಾ ಅಂತ ಹೇಳ್ತಾನೆ. ಅಂದರೆ ನವರಾತ್ರಿನಲ್ಲಿ 4 ನವರಾತ್ರಿ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ, ಹಾಗೆ ಈಗ ಬಂದಿರತಕ್ಕಂಥದ್ದು ಶರನ್ ನವರಾತ್ರಿ, ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘ ನವರಾತ್ರಿ ಅಂತೇಳಿ ಶಾಸ್ತ್ರ ಹೇಳ್ತಕ್ಕಂಥದ್ದು. ಹೆಚ್ಚು ಒತ್ತುಕೊಂಡಿರ್ತಕ್ಕ ನವರಾತ್ರಿಯಿಂದ 2 ನವರಾತ್ರಿ ಆಚರಣೆಯಲ್ಲಿ ಇರ್ತಕ್ಕಂಥದ್ದು. ನಮಗೆ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ, ಶರತ್ಕಾಲದಲ್ಲಿ ಬರ್ತಕ್ಕಂಥದ್ದು ಶರನ್ ನವರಾತ್ರಿ ಭಾಳ ವಿಶೇಷವಾಗಿ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ಮುತ್ತೈದರಿಗೆ ಕುಂಕುಮ ಕೊಡ್ತಕ್ಕಂಥದ್ದು, ವಿಳ್ಯದೆಲೆ ಎಲೆ ಕೊಡ್ತಕ್ಕಂಥದ್ದು, ಆಮೇಲೆ ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಸಾಮಾನ್ಯ ಗೊಂಬೆ ಕೂರಿಸಿ ಪೂಜೆ ಮಾಡ್ತಾರೆ. ಆ ಸಣ್ಣ ಮಕ್ಕಳಿರೋ ಮನೇಲಿ ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಸಾಯಂಕಾಲ ಅವ್ರಿಗೆ ಏನಾರ ಒಂದು ತಿಂಡಿ, ಒಂದು ಜ್ಯೂಸು, ಹಾಲು ಇದೆಲ್ಲ ಕೊಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಸಂಪ್ರದಾಯ ಮಾಡ್ಕೊಂಬಂದಾಗ ನಾವು ವರ್ಷ ಇಡೀ ನಾವು ಮಾಡದೆ ಆದ್ರೂ ಈ ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮಾಡಿದಾಗ ವರ್ಷ ಇಡೀ ಕಾಪಾಡ್ಕೋಬೋದು ಅಂತ ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಎತ್ತು ಹೊಚ್ಕೊಟ್ಟಿರ್ತಕ್ಕಂಥದ್ದು ಶರತ್ಕಾಲಾಯಾಮ್ ಪೂಜಾ ಅಂತ ಹೇಳ್ತಾನೆ. ಶರನ್ ನವರಾತ್ರಿ ಭಾಳ ವಿಶೇಷವಾದ ನವರಾತ್ರಿ ಇರ್ತಕ್ಕಂಥದ್ದು. ಅದರಿಂದ ಹೆಚ್ಚು ಹೊತ್ತಿರ್ತಕ್ಕಂಥ ನವರಾತ್ರಿ ಆಗಿರೋದ್ರಿಂದ ತಮ್ಮ ಅನುಕೂಲ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಮಾಡಿ ಬಂದಂಥ ಮುತ್ತೈದರಿಗೆ, ಆ ಸಮಯದಲ್ಲಿ ಯಾರು ಮುತ್ತೈದರು ಬರ್ತಾರೋ ಅವ್ರಿಗೊಂದು ದೊಡ್ಡ ಹಾಲು, ಹಣ್ಣು, ತಾಂಬೂಲ ಕೊಟ್ಟು ಕಳಿಸ್ತಕ್ಕಂಥದ್ದು ಪದ್ಧತಿಯಾಗಿರ್ತಕ್ಕಂಥದ್ದು. ಉಪವಾಸ ಇರ್ಬೋದು, ಅವರವ್ರ ಇಚ್ಛೆಯಂತೆ ಮಾಡಬೇಕು. ಅಲ್ಲಿ ಆಚರಣೆ ಅಂತಂದರೆ ಅವರು ಸಂಪ್ರದಾಯ. ಈಗ ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ದಾರೆ, ನಿಮ್ಮ ತಂದೆ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ, ಆ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಷ್ಟೇ. ಹೊಸದಾಗಿ ಏನು ಮಾಡೋಕ್ಕೆ ಹೋಗಬಾರ್ದು, ಹಳೆಯದನ್ನು ಬಿಡಬಾರ್ದು ಅಂತ ಶಾಸ್ತ್ರ ಹೇಳ್ತಾನೆ. ತಮ್ಮ ಒಂದು ಸಂಪ್ರದಾಯ ರೀತಿಯಲ್ಲಿ ಏನೇನು ಪೂಜೆ ಪುನಸ್ಕಾರಗಳು ಮಾಡಬೇಕು, ಹಿರಿಯರು ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಆ ಮಾರ್ಗದರ್ಶನ ನೋಡೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮಾಲೆ ಅಮಾವಾಸ್ಯೆ ಇರ್ತಕ್ಕಂಥದ್ದು ಇವತ್ತು ಪಿತೃಪಕ್ಷದಲ್ಲಿ ಕೊನೆಯ ಅಮಾವಾಸ್ಯೆ ಅಂತ ಹೇಳ್ತಾರೆ. ಪಿತೃದೇವತೆಗಳನ್ನ ಆಹ್ವಾನ ಮಾಡಿ ಪೂಜೆ ಮಾಡ್ಕೊಂಡು ಇವತ್ತು ಲಾಸ್ಟ್ ಆಗಿರ್ತಕ್ಕಂಥದ್ದು. ಇದಾಗ್ತಿದ್ದಂಗೆ ಇದು ನವರಾತ್ರಿ ಶರನ್ನವರಾತ್ರಿ ಆರಂಭ ಆಗತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನಗಳಿಗೆ ಅದೇ ಹೇಳೋಣಲ್ಲ, ಜನಗಳು ತಾವು ಬರೋಕ್ಕಾಗದೇ ಇದ್ದವರು ಮನೇಲಿ ಚಾಮುಂಡೇಶ್ವರಿ ಫೋಟೋ, ಲಕ್ಷ್ಮೀ ಫೋಟೋ, ಕಾಳಿ ಫೋಟೋ, ಸರಸ್ವತಿ ಫೋಟೋ, ತಮ್ಮ ಕುಲದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ, ಎಲ್ಲಿ ಹತ್ತಿರ ಯಾವ್ಯಾವ ದೇವಸ್ಥಾನ ಇದೆ ಅಲ್ಲೋಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಸಾಧ್ಯವಾದರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಅಲ್ಲಿ ಏನೇನೋ ಒಂದು ಚಂಡಿ ಹೋಮ ನಡೀತೆ, ಪೂಜೆ ಪುನಸ್ಕಾರಗಳು ನಡೀತೆ, ಅಲ್ಲೋಗಿ ಭಾಗಿಯಾಗಿ ನಮ್ಮ ಕುಟುಂಬಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಪ್ರತಿಯೊಬ್ಬನ ಬೇಡಿಕೆನೂ ದೇವ್ರಿಗೆ ತಲುಪಿದಾಗ ಸುಭಿಕ್ಷವಾಗಿರುತ್ತೆ ಅನ್ನೋದ್ರಲ್ಲಿ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಹೌದು, ಅಂದರೆ ಶಕ್ತಿ ದೇವತೆಗಳ ಪೂಜೆ ಮಾಡಬೇಕು ಅಂತಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ನಾವು ಅಭಿವೃದ್ಧಿ ಆಗಬೇಕು. ಮತ್ತು ರಾಷ್ಟ್ರ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಪೂಜೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಕೆಲವರು ಸಂಪ್ರದಾಯದಂಗೆ ಕೆಲವರು ಒಂದೊತ್ತು ಊಟ ಮಾಡ್ತಾರೆ, ಕೆಲವರು ಹಾಲು ಹಣ್ಣಲ್ಲೇ ಇರ್ತಾರೆ, ಕೆಲವರು ಬರೀ ಜ್ಯೂಸಲ್ಲೇ ಇರ್ತಾರೆ. ಅದು ಅವರವರ ಸಂಪ್ರದಾಯದಂತೆ ನಡ್ಕೊಂಡು ಹೋಗ್ತಾರೆ. ಇಲ್ಲಿನ ಒಂದು ಪ್ರಾಂತ್ಯದಲ್ಲಿ ಬಂದಿರತಕ್ಕಂಥ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ತ ಜಾತ್ರೆ ಶುಭಾಶಯಗಳು.